ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬಕ್ಕೆ, ಅದರಲ್ಲೂ ವಿಶೇಷವಾಗಿ ಗೌರಿ ಹಬ್ಬಕ್ಕೆ ವಿಶೇಷವಾದ ಒಂದು ಕ್ಯಾರೆಟ್ ಹೋಳಿಗೆ ಮಾಡ್ತಾಯಿದ್ದೀನಿ. ತುಂಬ ಸುಲಭನಾಗಿ ಮಾಡುವಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ. 4 ಕ್ಯಾರೆಟ್ನ ತೊಗೊಂಡಿದ್ದೀನಿ, ಅದರ ಸಿಪ್ಪೆ ತೆಕ್ಕೋತಾ ಇದ್ದೀನಿ. ಆನಂತರದಲ್ಲಿ ನಾವು ಅದನ್ನು ತೊಳ್ಕೊಂಬಿಡೋಣ. ಈ ಮುಂದಿನ ಭಾಗ ಮತ್ತು ಹಿಂದಿನ ಭಾಗನ ಸ್ವಲ್ಪ ಕಟ್ ಮಾಡಿ ತೆಗೆದುಕೊಂಡು ಬಿಡಬೇಕು. ಈಗ ಒಂದು ಮೀಡಿಯಮ್ ಸೈಜಿನ ಕ್ಯಾರೆಟ್ ತೊಗೊಂಡಿದ್ದೀನಿ, 4 ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ತೊಳ್ಕೊಂಡು ಇದನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ತುಂಬ ಸಣ್ಣಗೇನು ಬೇಡ, ಸುಮಾರಾಗಿ ಒಂದು ಮೀಡಿಯಮ್ ಆಗಿ ಹೆಚ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಎಲ್ಲವನ್ನು ಹೆಚ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ಕೋಬೇಕು. ಈಗ 4 ಹೆಚ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಇಲ್ಲಿ ಸುಮಾರು ಒಂದು 4 ರಿಂದ 6 ಗೋಡಂಬಿನ ನೆನೆಸ್ಕೊಂಡಿದ್ದೀನಿ. ಆ ನೀರು ಸಮೇತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಒಂದು 6 ಏಲಕ್ಕಿ. ಈಗ ತುಂಬ ಕಡಿಮೆ ನೀರು ಹಾಕ್ಕೊಂಡು ಒಂದು 3 ವಿಷಲ್ ಬರೆಸ್ಕೋಬೇಕು, ಮೆತ್ತಗಾಗಿರುತ್ತೆ. ಈಗ ಕುಕ್ಕರ್ ತಂತಾನೆ ಸ್ಟೀಮ್ ಇಳಿದಿದೆ. ಒಂದು ಸಲ ನೋಡ್ಕೊಂಬಿಡೋಣ ಚೆನ್ನಾಗಿ ಬೆಂದಿದೆಯಾ ಅಂತ. ಅಕಸ್ಮಾತಾಗಿ ಬೆಂದಿಲ್ಲ ಅಂತಂದರೆ ಮತ್ತೆ ಬೇಯಿಸ್ಕೋಬೇಕಾಗತ್ತೆ. ಈಗ ತುಂಬ ಸಾಫ್ಟಾಗಿ ಬೆಂದಿದೆ, ಇಷ್ಟಾದರೆ ಸಾಕು. ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೀರು ಹಾಕೋದು ಬೇಡ, ನಾವು ಏನು ನೀರು ಹಾಕಿದ್ವಿ ಮೊದಲು ಅಷ್ಟೇ ಸಾಕು. ಕ್ಯಾರೆಟ್ ಕೂಡ ಸ್ವಲ್ಪ ನೀರನ್ನು ಬಿಟ್ಕೊಳ್ಳುತ್ತೆ, ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹಾಕೋದು ಬೇಡ. ಈಗ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಈ ರೀತಿಯಾಗಿ ಒಂದು ಪೇಸ್ಟ್ ಥರ ಇದನ್ನು ಮಾಡ್ಕೋಬೇಕು. ಕ್ಯಾರೆಟ್ ಆದಷ್ಟು ಸಿಹಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಬೆಲ್ಲದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಬೆಲ್ಲ ತಗೋತಾ ಇದ್ದೀನಿ. ಸುಮಾರು 1 ಕಪ್ನಷ್ಟು ಬೆಲ್ಲ ತಗೋತಾ ಇದ್ದೀನಿ. ಇಷ್ಟು ಸಿಹಿ ಸಾಕಾಗತ್ತೆ. ನಿಮಗೆ ಬೇಕಾದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತೊಗೋಬೋದು. 1-1.25 ತನಕ ತೊಗೋಬೋದು. ಕ್ಯಾರೆಟು ಎಷ್ಟರ ಮಟ್ಟಿಗೆ ಸಿಹಿ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ. ಈಗ ನಾವು ಬೆಲ್ಲನ ಕರಗಿಸ್ಕೊಂಬಿಡೋಣ. ಒಂದು 1/4 ಕಪ್ನಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಅದಕ್ಕೆ ಸುಮಾರು 1 ಅಥವಾ 1/4 ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡು ಕರಗಿಸ್ಕೊಂಡ್ರೆ ಸಾಕು, ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಈಗ ಸಂಪೂರ್ಣವಾಗಿ ಕರಗಿದೆ, ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಈಗ ನಾವು ಯಾವ ಪಾತ್ರೆಯಲ್ಲಿ ಹೂರಣ ಮಾಡ್ತೀವಿ ಅದಕ್ಕೆ ಶೋಧಿಸ್ಕೋಬೇಕು. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಈಗಾಗಲೇ ರುಬ್ಕೊಂಡಿರೋ ಈ ಕ್ಯಾರೆಟ್ ಪೇಸ್ಟನ್ನು ಹಾಕ್ಕೊಂಡು ಇದಕ್ಕೆ ನಾವು ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಹಾಕ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ಕ್ಯಾರೆಟು ತುಂಬ ಚೆನ್ನಾಗಿ ಬೆಂದಿರಬೇಕು, ಜೊತೆಗೆ ನುಣ್ಣಿಗೆ ರುಬ್ಕೊಂಡಿರಬೇಕು. ಈಗ ಬೆಲ್ಲದ ನೀರನ್ನು ಶೋಧಿಸ್ಕೊಂಡಿದ್ದೀನಿ. ಆದಷ್ಟು ಸಣ್ಣ ಉರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದ ನೀರು ಮತ್ತು ಕ್ಯಾರೆಟು ಹೊಂದ್ಕೋಬೇಕು. ಈಗ ಹೊಂದ್ಕೊಂಡಿದೆ, ಗಟ್ಟಿಯಾಗಬೇಕು. ಹಾಗಾಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇದಕ್ಕೆ ಸುಮಾರು ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿನಲ್ಲಿ ಅಕಸ್ಮಾತು ಚೂರುಗಳಿದ್ದರೆ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಿಗೆ ಮಾಡಿಕೊಂಡು ಹಾಕ್ಕೋಬೇಕು. ಈಗ ಮತ್ತೆ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೋತಾ ಇರೋಣ. ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗ್ತಾ ಬರುತ್ತೆ. ನಾರ್ಮಲ್ಲಾಗಿ ನಾವು ಹೂರಣ ಮಾಡ್ಕೋತೀವಲ್ಲ ಅದೇ ರೀತಿಯಾಗಿ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಜಾಸ್ತಿ ನೀರು ಹಾಕೋದು ಬೇಡ, ಇಲ್ಲಾಂದರೆ ತುಂಬ ಸಮಯ ತಗೊಳುತ್ತೆ ಗಟ್ಟಿ ಆಗೋಕ್ಕೆ. ಈಗ ಸುಮಾರಾಗಿ ಗಟ್ಟಿ ಆಗ್ತಾಯಿದೆ, ಆದರೆ ತುಂಬ ಸಾಫ್ಟಾಗಿ ಇದೆ. ಹಾಗಾಗಿ ಹೋಳಿಗೆ ಲಟ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನಕ್ಕೆ ಗಟ್ಟಿ ಆಗ್ತಾಯಿದೆ. ಈಗ ಸುಮಾರಾಗಿ ತಳ ಬಿಡ್ತಾಯಿದೆ, ಆದರೆ ಉಂಡೆ ಬರೋ ಹದ ಇಲ್ಲ. ಇದಕ್ಕೆ ಕೊನೆಯದಾಗಿ 1 ಸ್ಪೂನಷ್ಟು ಹುರಿದಿರೋ ಅಂಥ ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸಂಪೂರ್ಣವಾಗಿ ತಳ ಬಿಟ್ಟು ಉಂಡೆ ಬರೋ ರೀತಿ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಈಗ ಆಗಿದೆ, ಪೂರ್ತಿಯಾಗಿ ತಳ ಬಿಟ್ಟಿದೆ, ಉಂಡೆ ಬರೋ ರೀತಿಯಾಗಿ ಆಗಿದೆ. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ತುಂಬ ಗಟ್ಟಿ ಮಾಡ್ಕೊಳ್ಳೋದು ಬೇಡ. ಈಗ ಆರಿದ ಮೇಲೆ ಇದನ್ನು ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ ಉಂಡೆ ಬರ್ತಾ ಇದೆಯಾ ಅಂತ.
ಈ ರೀತಿಯಾಗಿ ಮಾಡಿದಾಗ ಉಂಡೆ ಬರ್ತಾ ಇದೆ, ಹದ ಕರೆಕ್ಟಾಗಿದೆ. ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ, ಹಾಗಾಗಿ ಇಷ್ಟ ಆದರೆ ಸಾಕು. ಪೂರ್ತಿಯಾಗಿ ಆರಕ್ಕೆ ಬಿಡೋಣ. ನಮ್ಮ ಕ್ಯಾರೆಟ್ ಹೂರಣ ರೆಡಿಯಾಯಿತು. ಈಗ ಮುಂದಿನ ಕಣಕಕ್ಕೆ ತಯಾರಿ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಸಾಫ್ಟಾಗಿ ಇರಬೇಕು, ಕೈಗೆ ಅಂಟಬಾರ್ದು, ಉಂಡೆ ಬರ್ತಾ ಇರಬೇಕು. ಇದು ಪರ್ಫೆಕ್ಟಾಗಿರೋ ಒಂದು ಹದ. ಈಗ ಕಣಕಕ್ಕೆ ನಾನು 1 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಮೈದಾದಲ್ಲಿ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಉಪ್ಪು ಮತ್ತು ಚಿರೋಟಿ ರವೆ ಚೆನ್ನಾಗಿ ಬೆರೆತ್ಕೊಂಡಿದೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ. ಒಂದು 3-4 ಬಾರಿ ನೀರನ್ನು ಚಿಮುಕ್ಸ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಕಲಸೋದು ಬೇಡ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಹಗುರವಾಗಿ ಇದನ್ನು ನೆನೆಯೋಕ್ಕೆ ಬಿಡೋಣ. ಸುಮಾರು ಒಂದು 15 ನಿಮಿಷ ನೆಂದರೆ ಸಾಕು, ಮೆತ್ತಗಾಗುತ್ತೆ. ಆನಂತರ ಇದನ್ನು ಕಲಿಸ್ಕೊಳ್ಳೋಣ. ಈ ಥರ ನೆನೆಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಒಂದು 15 ನಿಮಿಷ ಆಗಿದೆ, ಸಂಪೂರ್ಣವಾಗಿ ನೆಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಚಿರೋಟಿ ರವೆ ಮೆತ್ತಗಾಗಿದೆ ಅಂತ ಆದರೆ ಇದಕ್ಕೆ ಸುಮಾರು 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ತುಂಬ ಮೃದುವಾದ ಒಂದು ಹಿಟ್ಟನ್ನು ಕಲಿಸ್ಕೋಬೇಕು. ನೀವು ಬೇಕಾದರೆ ಸಂಪೂರ್ಣವಾಗಿ ಮೈದಾ ಹಿಟ್ಟನ್ನು ಬಳಸ್ಬೋದು. ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾದ್ಕೋಬೇಕು. ಕೊನೆಯದಾಗಿ 1 ಅಥವಾ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನಾದ್ಕೊಂಡು ನೆನೆಯೋಕ್ಕೆ ಬಿಡೋಣ. ಈ ರೀತಿಯಾಗಿ ಸಾಫ್ಟಾಗಿ ಇರುತ್ತೆ. ಒಂದು 30 ನಿಮಿಷ ಮಿನಿಮಮ್ಮು ನೆನೆಯೋಕ್ಕೆ ಬಿಡಬೇಕು. ಈಗ ನಮ್ಮ ಹೂರಣ ಕೂಡ ಚೆನ್ನಾಗಿ ಆರಿದೆ. ಎಲ್ಲವನ್ನು ಭಾಗವಾಗಿ ಮಾಡ್ಕೊಂಡಿದ್ದೀನಿ. ಕಣಕ ಕೂಡ ಚೆನ್ನಾಗಿ ನೆಂದಿದೆ. ಈಗ ನಾವು ಹೋಳಿಗೆ ಮಾಡ್ಕೊಳ್ಳೋಣ. ನಾರ್ಮಲಾಗಿ ಹೋಳಿಗೆ ಮಾಡ್ಕೋತೀವಲ್ಲ, ಅದೇ ರೀತಿಯಾಗಿ ಕಣಕ ತಗೊಂಡು ಅದರ ಮಧ್ಯದಲ್ಲಿ ಈ ಹೂರಣನ ಇಟ್ಟು ಎಲ್ಲ ಬದಿಯಿಂದಲೂ ಅದನ್ನು ಕ್ಲೋಸ್ ಮಾಡ್ಕೋತಾ ಬಂದು ಎಕ್ಸ್ಟ್ರಾ ಹಿಟ್ಟನ್ನು ತೆಕ್ಕೊಂಬಿಡಬೇಕು. ಈ ರೀತಿಯಾಗಿ ತುಂಬ ಸಾಫ್ಟಾಗಿ ನಾದಿದ್ರೆ ಎಲ್ಲೂ ಕಷ್ಟ ಆಗಲ್ಲ. ಈ ರೀತಿಯಾಗಿ ಎರಡೂ ಕೈಯಲ್ಲಿ ಅದನ್ನು ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಚಪ್ಪಟೆ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಲಟ್ಸ್ಕೋಬೋದು, ಇಲ್ಲ ತಟ್ಕೋಬೋದು. ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಹಿಟ್ಟನ್ನು ಇಟ್ಕೊಂಡು ನಿಧಾನಕ್ಕೆ ಈ ಥರ ತಟ್ಕೋಬೇಕು. ನಿಮಗೆ ಬೇಡ ಅಂತಂದರೆ ಇನ್ನೊಂದು ಬಟರ್ ಪೇಪರ್ನ ಮೇಲೆ ಹಾಕ್ಕೊಂಡು ಲಟ್ಟಿಸ್ಕೋಬೋದು. ಆವಾಗಲೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ತಟ್ಕೊಂಡಿದ್ದೀನಿ. ಸುಮಾರಾಗಿ ಒಂದು ಮೀಡಿಯಮ್ ಸೈಜಿನ ಹೋಳಿಗೆ ಮಾಡ್ಕೋತಾ ಇದ್ದೀನಿ. ತವಾ ಈಗಾಗಲೇ ಕಾಯೋಕ್ಕೆ ಇಟ್ಟಿದ್ದು, ನಿಧಾನಕ್ಕೆ ಕಾಯ್ತಿರಲಿ. ಈಗ ತಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಅದರ ಮೇಲೆ ಈ ಹೋಳಿಗೆನ ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಎರಡೂ ಬದಿಯಲ್ಲಿ ಬೇಯಿಸ್ಕೋಬೇಕು. ಈಗ ಒಂದು ಬದಿಯಲ್ಲಿ ಆಗಿದೆ ಅಂತಾದರೆ ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಈಗ ಎರಡೂ ಕಡೆ ಬೆಂದಿದೆ, ಸಾಫ್ಟಾಗಿ ಆಗಿದೆ. ತೆಕ್ಕೊಳ್ಳೋಣ. ಇದೇ ರೀತಿಯಾಗಿ ಮಿಕ್ಕ ಹಿಟ್ಟಿನಿಂದ ಹೋಳಿಗೆನ ಮಾಡ್ಕೊಳ್ಳೋ ಅಂಥದ್ದು. ತುಂಬ ರುಚಿಯಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಈ ಸಲ ಗೌರಿ ಹಬ್ಬಕ್ಕೆ ಮಾಡಿ ನೋಡಿ. ಇದನ್ನು ನೀವು ತುಪ್ಪದ ಜೊತೆ ಸರ್ವ್ ಮಾಡ್ಬೋದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.